ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅನೇಕ MBA, MCA, MTech ಫಸ್ಟ್ ಇಯರ್ PGCET 2024 ಬರೆದಿರೋ ವಿದ್ಯಾರ್ಥಿಗಳು, ಹಾಗೆ KCET ಯಾರೆಲ್ಲ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿದ್ರ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಡಿಪ್ಲೊಮೊ CETಯಿಂದ ಹೋಗಿರೋ ವಿದ್ಯಾರ್ಥಿಗಳಿಗೆ, ಫಸ್ಟ್ ಇಯರ್ಸು ವಿದ್ಯಾರ್ಥಿಗಳಿಗೆ ಪ್ರೀವಿಯಸ್ಸು ಕೋರ್ಸ್ ಡೀಟೇಲ್ಸ್ದು ಏನಾದರೆ ಡಿಗ್ರಿ ಆಗಿರ್ಬೋದು, ಹಾಗೆ PUC ಡೀಟೇಲ್ಸ್ ಆಗಿರ್ಬೋದು, ಅದನ್ನು ನ್ಯಾಡ್ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಆದರೆ ಮಾಡಿಲ್ಲ ಅಂತಾದರೆ ಪಾಪಪ್ ಮೆಸೇಜ್ ಆದರೆ ಬರ್ತಿದೆ. ನಮ್ಮದು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿದ್ರೆ ಓಕೆನಾ ಅಂತ ಈ ರೀತಿ ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಅಮೌಂಟ್ ಸ್ಯಾಂಕ್ಷನ್ನು ನಮ್ಮದು ಪುಷ್ ಟು DBT ಅಂತ ಇದೆ, ಸುಮಾರು ಒಂದು ತಿಂಗಳಿಂದ ಇದೆ. ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಒಂದು SC ST ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಈ ರೀತಿ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾವು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಸ್ಟೆಪ್ 2 ಅಲ್ಲಿ MBA, MCA, MTech ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ಒಂದು KCET ಹಾಗೆ ಡಿಪ್ಲೊಮೊ CET ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಕೌನ್ಸಿಲಿಂಗ್ ಮೂಲಕ ಜಾಯ್ನ್ ಆಗಿರೋ ವಿದ್ಯಾರ್ಥಿಗಳು ಏನಾದರೂ ಸ್ಟೆಪ್ 2 ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿ ನ್ಯಾಡ್ ಪೋರ್ಟಲ್ ಕಡೆಯಿಂದ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಬರ್ತಿದ್ರೆ, ಎಸ್ಪೆಷಲಿ OBC ವಿದ್ಯಾರ್ಥಿಗಳು, ನೀವು 15/2/2025 ಫೆಬ್ರವರಿ 15 ಆದರೆ ಲಾಸ್ಟ್ ಡೇಟ್ ಇರೋದ್ರಿಂದ ಇನ್ನೂ ಆಲ್ಮೋಸ್ಟ್ ಒಂದು 3 ಡೇಸ್ ಅಷ್ಟೇ ಇದೆ. ಅದರಿಂದ ವಿದ್ಯಾರ್ಥಿ ಆದರೆ ನಮ್ಮ ಸಬ್ಸ್ಕ್ರೈಬರು SSP ಆಫೀಸ್ಗಾದರೆ ವಿಸಿಟ್ ಆದರೆ ಮಾಡಿದರು, ಅವ್ರಿಗೆ ನೀವು ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಯಾರಿಗೆಲ್ಲ ಪಾಪಪ್ ಮೆಸೇಜು ಬರ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಓಕೆ ಅಂಡರ್ಸ್ಟುಡ್ ಅಂತ ಕೊಟ್ಟು, ನೀವು ನ್ಯಾಡ್ ಪೋರ್ಟಲ್ ಕಡೆಯಿಂದ ಡೀಟೇಲ್ಸ್ ಶೇರ್ ಆಗಿಲ್ಲ ಅಂತ ಬಂದಿದ್ದರು, ನೀವು ನಿಮ್ಮ ಸೆಮಿಸ್ಟರು ಹಾಗೆ ನಿಮ್ಮ ಯೂನಿವರ್ಸಿಟಿ ಎಲ್ಲ ಸೆಲೆಕ್ಟ್ ಮಾಡಿ, ನಿಮ್ಮ ರಿಜಿಸ್ಟರ್ ನಂಬರು ಹಾಗೆ ಪ್ರೀವಿಯಸ್ಸು ಡಿಗ್ರಿ ಏನಾದರೂ ಆಗಿದ್ದರೆ ನೀವು ಈಗ PUC ಡೀಟೇಲ್ಸ್ ಆದರೆ ಎಂಟರ್ ಆದರೆ ಮಾಡಬೇಕಾಗುತ್ತೆ. ಅಲ್ಲಿ ಬೋರ್ಡ್ ಟೈಪು ಪ್ರೀ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ MBA, MCA, MTech ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳಿಗೂ ಡಿಗ್ರಿಗೆ ನಿಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿನ, ಮೈಸೂರು ಹಾಗೆ ಯಾವ ಯೂನಿವರ್ಸಿಟಿ ಇದೆಯೋ ಆ ಯೂನಿವರ್ಸಿಟಿ ಎಲ್ಲ ಸೆಲೆಕ್ಟ್ ಮಾಡಿ, ನೀವು ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರ್ ಎಲ್ಲ ಎಂಟರ್ ಮಾಡಿ, ಡಿಗ್ರಿ ಫೈನಲ್ ಸೆಮಿಸ್ಟರು ಮಾರ್ಕ್ಸ್ ಆದರೆ ಎಂಟರ್ ಮಾಡಬೇಕಾಗುತ್ತೆ. BE, BTech ಅವರಾದರೆ 7th, 8th ಹಾಗೆ BCA ಏನಾದರೂ BSc, BA ಎಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ 5th ಹಾಗೆ 6th ಸೆಮಿಸ್ಟರು ಮಾರ್ಕ್ಸ್ ಆದರೆ ಎಂಟರ್ ಆದರೆ ಮಾಡಬೇಕಾಗುತ್ತೆ. ಲಾಸ್ಟ್ 2 ಸೆಮಿಸ್ಟರ್ ಮಾರ್ಕ್ಸ್ ಆದರೆ ಎಂಟರ್ ಮಾಡಿ ನೀವು ಕಂಟಿನ್ಯೂ ಅಂತ ಆದರೆ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಆದರೆ ತಗೊಳ್ಳುತ್ತೆ. ಈಗಾಗಲೇ ನಾನು ಯಾವ ರೀತಿ ಆದರೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಆದರೆ ಚೆಕ್ಔಟ್ ಆದರೆ ಮಾಡಿ. ಅದರಿಂದ ನಿಮಗೆ ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಆದರೆ ನೀಟಾಗಿ ಡೀಟೇಲ್ಸ್ ಆದರೆ ಹೇಳಿದ್ದೀನಿ. ಅದ್ರ ಮೂಲಕ ನೀವು ನಿಮ್ಮ ಮೊಬೈಲಲ್ಲೇ ಸ್ಕಾಲರ್ಶಿಪ್ಸ್ಗಾದರೆ ಅಪ್ಲೈ ಆದರೆ ಮಾಡ್ಕೋಬೋದು. ಇನ್ನು SC ST ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳಾದರೆ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅಮೌಂಟ್ಸ್ ಆದರೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಯಾವ ಯೂಟ್ಯೂಬರು ಆನ್ಸರ್ಸ್ ಆದರೆ ಹೇಳ್ತಿಲ್ಲ ಅಂತಲೂ ಕೇಳ್ತಿದ್ದಾರೆ. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಆಗಿರ್ಬೋದು, ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಆಗಿರ್ಬೋದು, ಸ್ಕಾಲರ್ಶಿಪ್ ಅಮೌಂಟು ಇಂಥ ಡೇಟ್ಗೆ ಫಿಕ್ಸ್ ಮಾಡಿಕೊಂಡು ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಇಂಥ ಡೇಟ್ಗೆ ಬರುತ್ತೆ ಅಂತ ಹೇಳೋಕ್ಕೆ ಯಾವ ಯೂಟ್ಯೂಬರು ಯಾರೂ ಹೇಳೋಕ್ಕೆ ಬರೋದಿಲ್ಲ. ಅದರಿಂದ ನಿಮಗೆ ಎಲ್ಲ ಸ್ಟೆಪ್ಸು ವೆರಿಫೈ ಆಗಿ ಅಮೌಂಟ್ ಎಲ್ಲ ಮೆನ್ಷನ್ ಆಗಿದೆ, ಪುಷ್ ಟು DBT ಆಗಿದೆ ಅಂದರೆ ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು, ಇವತ್ತೇ ಬರ್ಬೋದು. ಅವರು ಒಂದು DDPA ಆಫೀಸರ್ ಆಗಿರ್ಬೋದು, ಹಾಗೆ ಫಂಡ್ಸು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟಿಂದ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆಲ್ಲ ಫಂಡ್ಸು ರಿಲೀಸ್ ಆಗಿದ ತಕ್ಷಣ ಅವರು ನೋಡಿಕೊಂಡು ಇಂತಿಷ್ಟು ವಿದ್ಯಾರ್ಥಿಗಳಿಗಂದರೆ ಬ್ಯಾಚ್ ವೈಸ್ ಆ ಥರ ಒಂದು ಅಮೌಂಟ್ಸ್ ಆದರೆ ರಿಲೀಸ್ ಆದರೆ ಮಾಡ್ತಿದ್ದಾರೆ. ಅನೇಕ ಒಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಹಾಗೆ SC ST ವಿದ್ಯಾರ್ಥಿಗಳಿಗೂ ಅಷ್ಟೇ, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಈಗಾಗಲೇ ಅಮೌಂಟ್ಸ್ ಆದರೆ ಕ್ರೆಡಿಟ್ ಆಗಲಿಕ್ಕಾದರೆ ಸ್ಟಾರ್ಟ್ ಆಗಿದೆ. ನೀವು ಆದರೆ ಓಪ್ಸ್ ಆದರೆ ಕಳ್ಕೊಬೇಡಿ. ಆಲ್ಮೋಸ್ಟು ಒಂದು 23-24 ಸ್ಟೂಡೆಂಟ್ಸ್ಗೆ ಈಗ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ನೀವು 24-25ಗೆ ಹಾಕಿ ನಮಗೆ ಅಮೌಂಟ್ಸ್ ಆದರೆ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಕೇಳ್ತಿದ್ದೀರಾ. ಸುಮಾರು ವಿದ್ಯಾರ್ಥಿಗಳಿಗೆ 22, 23 ಹಾಗೆ 23-24 ಅಮೌಂಟ್ಸು ಈಗ ಆದರೆ ಕ್ರೆಡಿಟ್ ಆಗ್ತಿದೆ. ಅದರಿಂದ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂದರೆ ಆರಾಮಾಗಿ ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ, ನಿಮಗೆ ಖಂಡಿತ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಆದರೆ ಕಟ್ಟಾದರೆ ಮಾಡ್ಕೊಳ್ಳಲ್ಲ. ನಿಮಗೆ SSP ಸ್ಕಾಲರ್ಶಿಪ್ ಅಂತೂ ಅಪ್ಲಿಕೇಶನ್ ವೆರಿಫೈ ಆಗಿದ್ದರೆ ನಿಮಗೆ ಖಂಡಿತ ಅಮೌಂಟ್ಸ್ ಆದರೆ ಬರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಇಷ್ಟು ಇವತ್ತಿನ ಅಪ್ಡೇಟ್ಸು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗಿರ್ಬೋದು. ಹಾಗೆ ಯಾರಾದರೂ NVR ಅಪ್ಡೇಟ್ಸು ಜಾಯಿನ್ ಬಟನ್ ಮೂಲಕ ಮೆಂಬರ್ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀರ ಅಂದರೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ನಮ್ಮ ವಾಟ್ಸಪ್ ನಂಬರ್ ಸಿಗುತ್ತೆ, ಪರ್ಸ್ನಲ್ ಅಸಿಸ್ಟೆನ್ಸು. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಅಲ್ಲಾದರೆ ಕ್ಲಾರಿಫೈ ಆದರೆ ಮಾಡ್ತೀರಿ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲಿ ಆದರೂ ಸಿಗೋಣ.